ರಾಜ್ಯ ರಾಜಕೀಯದಲ್ಲಿ ರಾಜಾಹುಲಿ ಹೇಳಿಕೆಯ ಬಿರುಗಾಳಿ. ರಾಜೀನಾಮೆ ಕೊಡಲು ರೆಡಿ ಅಂತ ಯಡಿಯೂರಪ್ಪ ಹೇಳಿದ್ದಕ್ಕೆ ವಿರೋಧಿಗಳಿಗೆ ಟಕ್ಕರ್ ಕೊಡಲೆಂದೇ ಬಾಂಬ್ ಸಿಡಿಸಿದ್ರ ಬಿಎಸ್ವೈ. ಸ್ಫೋಟಕ ಹೇಳಿಕೆ ನಂಬಲು ಸಿದ್ಧವಿಲ್ವಾ ಬಿಎಸ್ವೈ ವಿರೋಧಿ ಬಣ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ರಾಜಾಹುಲಿ ಹೇಳಿಕೆಯಿಂದ ಸಂಚಲನ. ರಾಜೀನಾಮೆ ಕೊಡಲು ರೆಡಿ ಅಂತ ಯಡಿಯೂರಪ್ಪ ಹೇಳಿದ್ದಕ್ಕೆ ಫಲ ಕೊಡ್ಲಿಲ್ವಾ? ಸಿಎಂ ಪುತ್ರನ 3 ದಿನಗಳ ದೆಹಲಿ ವಿಜಯ ಯಾತ್ರೆ. ನೋಡೋಣ ಬದಲಾಗ್ತಾರಾ ಸಿಎಂ? ನ್ಯೂಸ್ ಟಾಪ್ 9 ನಲ್ಲಿ. ಹೈಕಮಾಂಡ್ ಸೂಚಿಸಿದ ತಕ್ಷಣ ರಾಜೀನಾಮೆ ನೀಡುತ್ತೇನೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಎಲ್ಲಿವರೆಗೆ ಅಧಿಕಾರದಲ್ಲಿ ಇರುವಂತೆ ಹೇಳ್ತಾರೋ ಅಲ್ಲಿವರೆಗೂ ನಾನು ಅಧಿಕಾರದಲ್ಲಿ ಮುಂದುವರಿಯುತ್ತೇನೆ. ಹೈಕಮಾಂಡ್ ರಾಜೀನಾಮೆ ನೀಡುವಂತೆ ನನಗೆ ಸೂಚಿಸಿದ್ರೆ ತಕ್ಷಣ ರಾಜೀನಾಮೆ ನೀಡುತ್ತೇನೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬದಲಾವಣೆ ಕೂಗಿನ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ರಾಜೀನಾಮೆ ಮಾತುಗಳನ್ನು ಆಡಿರುವ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ ಅಂತ ಹೇಳಿದ್ದಾರೆ. ರಾಜೀನಾಮೆ ನೀಡಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡ್ತೇನೆ, ಆದರೆ ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ ಎಂದು ಸಿಎಂ ಹೇಳಿದ್ದಾರೆ. ಹೈಕಮಾಂಡ್ ಸೂಚಿಸುತ್ತಿದ್ದಂತೆ ರಾಜೀನಾಮೆ ನೀಡುತ್ತೇನೆ ಅಂತ ಸಿಎಂ ಹೇಳಿದ್ದು. ಇದೇ ವೇಳೆ ಪರ್ಯಾಯ ನಾಯಕನ ಬಗ್ಗೆಯೂ ಬಿಎಸ್ವೈ ಮಾತನಾಡಿದ್ದಾರೆ. ಪರ್ಯಾಯ ನಾಯಕರು ಇಲ್ಲ ಅಂತ ಹೇಳೋದನ್ನ ನಾನು ಒಪ್ಪಲ್ಲ. ರಾಜ್ಯ ಮತ್ತು ದೇಶದಲ್ಲಿ ಪರ್ಯಾಯ ನಾಯಕರು ಇದ್ದೇ ಇರ್ತಾರೆ ಅಂತ ವಿಧಾನಸೌಧದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ರು. ಅಲ್ಲದೆ ನಾನು ಈಗ ಯಾರ ಬಗ್ಗೆಯೂ ಟೀಕೆ ಟಿಪ್ಪಣಿ ಮಾಡಲ್ಲ. ಎಲ್ಲಿವರೆಗೂ ದೆಹಲಿ ನಾಯಕರ ಸಲಹೆ ಇರುತ್ತೋ ಇರ್ತೀನಿ ಎಂದು ತಿಳಿಸಿದ್ರು. ರಾಜ್ಯ ರಾಜಕೀಯದಲ್ಲಿ ಸಿಎಂ ಹೇಳಿಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ನಾಯಕತ್ವ ಬದಲಾವಣೆ ಕೂಗಿನ ಬೆನ್ನಲ್ಲೇ ಸಿಎಂ ಬಿಎಸ್ವೈ ದಿಢೀರ್ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಶುರುವಾಗಿದೆ. ಸಿಎಂ ಪುತ್ರ ವಿಜಯೇಂದ್ರ ದೆಹಲಿ ಭೇಟಿ ಬಳಿಕ ಬಿಎಸ್ವೈ ಸ್ಫೋಟಕ ಮಾತುಗಳನ್ನು ಆಡಿದ್ದು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ. ರಾಜ್ಯ ಬಿಜೆಪಿಯಲ್ಲಿ ಸಿಎಂ ಬದಲಾವಣೆ ಪ್ರಯತ್ನಗಳ ನಡುವೆ ಯಡಿಯೂರಪ್ಪ ಪದತ್ಯಾಗಕ್ಕೂ ಸಿದ್ಧ ಎಂಬ ಸಂದೇಶ ರವಾನಿಸಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಸ್ಫೋಟಕ ಹೇಳಿಕೆ ನೀಡಿದ್ದು ಸ್ಪಷ್ಟವಾದ ಮನಸ್ಥಿತಿಗೆ ಸಿಎಂ ಯಡಿಯೂರಪ್ಪ ಬಂದಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೈಕಮಾಂಡ್ ಬಯಸಿದ್ರೆ ಹಾದಿ ಸಮಗೊಳಿಸಲು ಸಿದ್ಧತೆ ನಡೆಸಿರೋ ಸಂಶಯ ಮೂಡಿಸಿದ್ದು, ಇದೇ ಕಾರಣಕ್ಕೆ ಹೈಕಮಾಂಡ್ ಮಾತಿಗೆ ಬದ್ಧ ಎಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೇ ರಾಜೀನಾಮೆ ಮಾತುಗಳನ್ನು ಆಡಿದ್ದು, ವಿಜಯೇಂದ್ರ 3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ರೂ ವರ್ಕೌಟ್ ಆಗಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಸಿಎಂ ನಾಯಕತ್ವ ಬದಲಾಗಬೇಕು ಅಂತ ರಾಜ್ಯ ಬಿಜೆಪಿ ಭಿನ್ನ ಬಣ ಹೇಳಿತ್ತು. ಸಿಪಿ ಯೋಗೇಶ್ವರ್ ಸೇರಿ ಹಲವರು ರಣತಂತ್ರ ರೂಪಿಸಿದ್ರು. ಹೀಗಾಗಿ ಸಿಎಂ ಬಿಎಸ್ವೈ ವಿರುದ್ಧದ ವಿರೋಧಿಗಳ ಪ್ಲಾನ್ ವರ್ಕೌಟ್ ಆಗಿದೆಯಾ ಎನ್ನುವ ಸಂಶಯ ಮೂಡಿದೆ. ಏಕಾಏಕಿ ಬೇಕಾದ್ರೆ ರಾಜೀನಾಮೆ ಕೊಡ್ತೇನೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನಾಯಕತ್ವ ಬದಲಾವಣೆ ಕೂಗಿನ ಬೆನ್ನಲ್ಲೇ ದೆಹಲಿಗೆ ತೆರಳಿದ ಬಿವೈ ವಿಜಯೇಂದ್ರ ಮೊನ್ನೆಯಷ್ಟೇ ದೆಹಲಿಯಿಂದ ವಾಪಸ್ ಬಂದಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಜೊತೆಗೂ ಸಿಎಂ ಪುತ್ರ ಮಾತುಕತೆ ನಡೆಸಿದ್ರು. ಆದರೆ ದೆಹಲಿಯಿಂದ ವಿಜಯೇಂದ್ರ ಬರ್ತಿದ್ದಂತೆಯೇ ಸಿಎಂ ಬಾಯಲ್ಲಿ ರಾಜೀನಾಮೆ ಮಾತು ಬಂದಿದೆ. ನಡ್ಡಾ ಭೇಟಿ ಮೂಲಕ ವಿಜಯೇಂದ್ರ ಪಕ್ಷದೊಳಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಆದರೆ ನಾಯಕತ್ವ ಬದಲಾವಣೆಗಾಗಿ ಹೈಕಮಾಂಡ್ ಭೇಟಿ ಮಾಡಿದವರಿಗೆ ಬಲ ಬಂದಂತೆ ಕಾಣುತ್ತಿದೆ. ದೆಹಲಿ ಪ್ರವಾಸದ ಮಾಹಿತಿ ಗೌಪ್ಯವಾಗಿಟ್ಟಿದ್ದ ಬಿವೈ ವಿಜಯೇಂದ್ರ ದೆಹಲಿಯಲ್ಲಿ ಜೆಪಿ ನಡ್ಡಾ ಜೊತೆ ಚರ್ಚಿಸಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಯಿಂದ ಉತ್ಸಾಹ ಹೆಚ್ಚಾಗಿದೆ ಅಂತ ಟ್ವೀಟ್ ಮೂಲಕ ತಿಳಿಸಿದ್ರು. ಆದ್ರೀಗ ಸಿಎಂ ಮಾತಿನಿಂದ ವಿಜಯೇಂದ್ರ ದೆಹಲಿ ಭೇಟಿ ಫಲ ನೀಡಲಿಲ್ವಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ. ಸಿಎಂ ಸ್ಥಾನದಲ್ಲಿದ್ದು ರಾಜೀನಾಮೆ ಬಗ್ಗೆ ಮಾತನಾಡುವುದು ಸುಲಭವಲ್ಲ. ಹೀಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭವಿಷ್ಯದ ಬಗ್ಗೆ ಮುನ್ಸೂಚನೆ ನೀಡಿದ್ದಂತೆ ಕಾಣ್ತಿದೆ. ವಿಜಯೇಂದ್ರ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಸ್ಫೋಟಕ ಹೇಳಿಕೆ ನೀಡಿದ್ದು ಹೈಕಮಾಂಡ್ ಮನವೊಲಿಸಲು ವಿಜಯೇಂದ್ರ ವಿಫಲರಾದ್ರಾ ಅನ್ನೋ ಪ್ರಶ್ನೆ ಮೂಡಿದೆ. ಜೊತೆಗೆ ಹೈಕಮಾಂಡ್ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪಟ್ಟು ಸಡಿಲಿಸಿಲ್ಲ ಎನ್ನಲಾಗಿದೆ. ನಾನು ಮಾತನಾಡಿದ್ರೆ ಬೆಂಕಿ ಹೊತ್ತಿಕೊಳ್ಳುತ್ತೆ ಅಂತ ಹೇಳಿದ್ಯಾರು? ಪರ್ಯಾಯ ನಾಯಕನ ಬಗ್ಗೆ ಆಗಲೇ ಚರ್ಚೆ ಶುರುವಾಗಿದ್ದು ಹೇಗೆ? ಬಿಎಸ್ವೈ ವೆರಿ ಸ್ಟ್ರಾಂಗ್ ಮ್ಯಾನ್ ಎಂದು ಡಿಕೆಶಿ ಬ್ಯಾಟ್ ಬೀಸಿದ ಹೇಗೆ? ನೋಡೋಣ ರಾಜಾಹುಲಿ ರಾಜೀನಾಮೆ ನ್ಯೂಸ್ ಟಾಪ್ 9 ನಲ್ಲಿ.
ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಭಿನ್ನರು ರಣತಂತ್ರ ರೂಪಿಸಿದ್ರು. ಇದೀಗ ಸ್ವತಃ ಸಿಎಂ ಬಿಎಸ್ವೈ ಅವರೇ ರಾಜೀನಾಮೆ ಮಾತುಗಳನ್ನು ಆಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಸಿಪಿ ಯೋಗೇಶ್ವರ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಗ್ಗೆ ನಾನು ಮಾತನಾಡಿದರೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ನಮ್ಮದು ರಾಷ್ಟ್ರೀಯ ಪಕ್ಷ, ಹೀಗಾಗಿ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಸಚಿವ ಸಿಪಿ ಯೋಗೇಶ್ವರ್ ಬ್ಯಾಟ್ ಬೀಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಸಿಎಂ ಏನು ಹೇಳಿದ್ದಾರೆಂದು ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಸಿಎಂ ಬಿಎಸ್ ಯಡಿಯೂರಪ್ಪ ಶಕ್ತಿ ಮೀರಿ ಕೆಲಸ ಮಾಡ್ತಿದ್ದು ಕೋವಿಡ್ ನಿರ್ವಹಣೆ ಕೆಲಸ ಮಾಡ್ತಿದ್ದಾರೆ. ಆದರೆ ಈವರೆಗೆ ನಾನು ಸಿಎಂ ಬಗ್ಗೆ ಏನು ಮಾತನಾಡಿಯೇ ಇಲ್ಲ. ಈಗಲೂ ಅವರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ. ಯಾರು ಬೇಕು ಬೇಡವೆಂದು ಹೈಕಮಾಂಡ್ ನಿರ್ಧರಿಸುತ್ತೆ ಎಂದು ಸಿಪಿವೈ ಹೇಳಿದ್ರು. ಪಕ್ಷ ಹೇಳಿದಂತೆ ನಡೆದುಕೊಳ್ತೇನೆಂದು ಸಿಎಂ ಹೇಳಿದ್ದು ಅಧಿಕಾರಕ್ಕಾಗಿ ಅಂಟಿಕೊಂಡು ಕೂರಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ ಸಿಎಂ ಬಿಎಸ್ವೈ ಹೇಳಿಕೆ ಬಗ್ಗೆ ಚರ್ಚೆ ಅಪ್ರಸ್ತುತ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಇಲ್ಲ. ಸಿಎಂ ಯಡಿಯೂರಪ್ಪ ಆದರ್ಶವಾಗಿ ಹೇಳಿಕೆ ನೀಡಿದ್ದಾರೆ. ಪಕ್ಷದ ಸೂಚನೆಗೆ ಬದ್ಧ ಎಂದು ಸಿಎಂ ಸಂದೇಶ ನೀಡಿದ್ದಾರೆ ಎಂದು ನಳಿನ್ ತಿಳಿಸಿದರು. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಬದಲಾಗಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಸಹಜವಾಗಿ ಪರ್ಯಾಯ ನಾಯಕರು ಇದ್ದಾರೆ ಎಂದು ಸಿಎಂ ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ಯಾವುದೇ ರೆಬೆಲ್ ನಾಯಕರು ಇಲ್ಲ. ಅಲ್ಲದೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಅಪಸ್ವರ ಇಲ್ಲ. ಸಿಎಂ ಬಿಎಸ್ ಯಡಿಯೂರಪ್ಪನವರೇ ನಮ್ಮ ನಾಯಕರು. ಕೊರೋನಾ ನಿರ್ವಹಣೆಯೇ ನಮ್ಮ ಮೊದಲ ಆದ್ಯತೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ಹೇಳಿದರು. ನಾವು ಬಿಎಸ್ವೈ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಬಿಜೆಪಿಗೆ ಬಂದಿದ್ದೇವೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಯಡಿಯೂರಪ್ಪ ಸಿಎಂ ಆಗಲಿ ಅಂತಾನೆ ಬಂದಿದ್ದು. ನಾವು ಸಿಎಂ ಯಡಿಯೂರಪ್ಪ ಮತ್ತು ಪಕ್ಷಕ್ಕೆ ನಿಷ್ಠರಾಗಿದ್ದೇವೆ ಎಂದು ತಿಳಿಸಿದರು. ಬಿಜೆಪಿಯಲ್ಲಿ ಸಿಎಂ ಯಡಿಯೂರಪ್ಪ ಅಗ್ರಮಾನ್ಯ ನಾಯಕ. ಅವರು ಕರ್ನಾಟಕದಲ್ಲಿ ಬಿಜೆಪಿ ಬೆಳೆಸಲು ಶ್ರಮಪಟ್ಟವರು. ಬಿಎಸ್ವೈ ಅನಂತಕುಮಾರ್ ಪಕ್ಷವನ್ನ ಕಟ್ಟಿದ್ದಾರೆ ಎಂದು ಸುಧಾಕರ್ ತಿಳಿಸಿದರು. ಬಿಎಸ್ವೈ ರಾಜೀನಾಮೆ ಮಾತಿನ ಬೆನ್ನಲ್ಲೇ ಬಿಜೆಪಿಯಲ್ಲಿ ಪರ್ಯಾಯ ನಾಯಕನ ಚರ್ಚೆ ಶುರುವಾಗಿದೆ. ಪರ್ಯಾಯ ನಾಯಕ ವೀರಶೈವ ಸಮುದಾಯದಿಂದ ಬಂದ್ರೆ ಸೂಕ್ತ ಅಂತ ಟಿವಿ9ಗೆ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ಪರ್ಯಾಯ ನಾಯಕರಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್, ಮುರುಗೇಶ್ ನಿರಾಣಿ ಆಯ್ಕೆ ಮಾಡಬಹುದು ಅಂತ ಸಲಹೆ ನೀಡಿದ್ದಾರೆ. ಅಲ್ಲದೆ ಸಿಎಂ ಹೇಳಿಕೆ ಬಹಳ ಸ್ಪಷ್ಟವಾಗಿದೆ, ಗೊಂದಲ ಇಲ್ಲ. ಹೈಕಮಾಂಡ್ ಸೂಚಿಸಿದಂತೆ ಮಾಡ್ತೀನಿ ಎಂದು ಹೇಳಿದ್ದಾರೆ ಎಂದು ವಿಶ್ವನಾಥ್ ಹೇಳಿದರು. ರಾಜೀನಾಮೆ ಕುರಿತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬಹಿರಂಗ ಹೇಳಿಕೆ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ರಾಜೀನಾಮೆ ಬಗ್ಗೆ ಮಾತನಾಡಿದರೆ ರಾಜ್ಯದ ಜನರು ಸಂಕಷ್ಟ ಅನುಭವಿಸಬೇಕಾಗುತ್ತೆ ಅಂತ ಟಿವಿ9ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅಲ್ಲದೆ ಇವರು ಪಕ್ಷದ ಚೌಕಟ್ಟಿನಲ್ಲಿ ಆಂತರಿಕ ಸಮಸ್ಯೆ ಬಗ್ಗೆ 4 ಗೋಡೆ ಮಧ್ಯೆ ಮಾತನಾಡಿಕೊಳ್ಳಲಿ ಎಂದು ಎಚ್ಡಿಕೆ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ಹಣೆ ಬರಹ ಬದಲಾಗಲ್ಲ. ಇವರಿದ್ರೂ ಇಷ್ಟೇ, ಹೊಸ ಸಿಎಂ ಬಂದ್ರೂ ಅಷ್ಟೇ ಇರುತ್ತೆ ಅಂತ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದು ಹಣ ಹೂಡಿಕೆ ಮಾಡಿ ಬಂದಿರುವ ಸರ್ಕಾರವಾಗಿದ್ದು ಈಗ ಇವರು ಹಣ ಗಳಿಸಬೇಕಲ್ವಾ ಎಂದು ಎಚ್ಡಿಕೆ ಪ್ರಶ್ನಿಸಿದ್ರು. ಅಲ್ಲದೆ ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ, ನಾಯಕರನ್ನ ಸೃಷ್ಟಿಸುವ ಶಕ್ತಿ ಜನರಿಗಿದೆ. ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರನ್ನೆಲ್ಲ ಮರೆತಿದ್ದಾರೆ. ಈಗ ಹೊಸ ನಾಯಕರು ಸೃಷ್ಟಿಯಾಗ್ತಾ ಇದ್ದು ಆಡಳಿತ ನಡೆಸುವಲ್ಲಿ ಬಿಜೆಪಿ ಸಂಪೂರ್ಣ ವಿಫಲವಾಗಿದೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ವೆರಿ ಸ್ಟ್ರಾಂಗ್ ಮ್ಯಾನ್. ನನಗೇನು ಸಿಎಂ ಬಿಎಸ್ವೈ ಬದಲಾಗ್ತಾರೆ ಅಂತ ಅನಿಸ್ತಿಲ್ಲ ಅಂತ ಟಿವಿ9ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಎಸ್ವೈ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿಎಂ ಬದಲಾಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಆದರೆ ಬಿಎಸ್ವೈ ಮುಂದಾಳತ್ವದಲ್ಲಿ ಚುನಾವಣೆಯನ್ನ ಎದುರಿಸಿದ್ದು ಅವರ ನಾಯಕತ್ವದಲ್ಲಿ 104 ಸೀಟು ಗೆಲ್ಲಲು ಕಾರಣವಾಯಿತು ಎಂದು ಡಿಕೆಶಿ ತಿಳಿಸಿದರು. ಬದಲಾವಣೆ ಆಟದಲ್ಲಿ ಮೈಂಡ್ ಗೇಮ್ ಆಡ್ತಿದ್ದಾರಾ ಸಿಎಂ? ವಿರೋಧಿಗಳಿಗೆ ಟಕ್ಕರ್ ಕೊಡಲೆಂದೇ ಬಾಂಬ್ ಸಿಡಿಸಿದ್ರ ಬಿಎಸ್ವೈ? ಸ್ಫೋಟಕ ಹೇಳಿಕೆ ನಂಬಲು ಸಿದ್ಧವಿಲ್ಲ ಅಂತ ಬಿಎಸ್ವೈ ವಿರೋಧಿ ಬಣ. ನೋಡೋಣ ಬಿಜೆಪಿಯಲ್ಲಿ ಬಿರುಗಾಳಿ. ನ್ಯೂಸ್ ಟಾಪ್ 9ನಲ್ಲಿ
ಬಿಜೆಪಿ ಕೋಟೆಯಲ್ಲಿ ಮತ್ತೆ ಬದಲಾವಣೆ ಬೆಂಕಿ ಹೊತ್ತಿಕೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಆದರೆ ಸಿಎಂ ಹೇಳಿಕೆ ಹಿಂದೆ ವಿರೋಧಿಗಳಿಗೆ ಟಕ್ಕರ್ ಕೊಡೋ ಪ್ಲಾನ್ ಅಡಗಿದೆ ಎನ್ನಲಾಗಿದೆ. ಬದಲಾವಣೆ ಬಯಸಿದವರಿಗೆ ಟಕ್ಕರ್ ಕೊಡಲೆಂದೇ ಸಿಎಂ ಬಾಂಬ್ ಸಿಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ವಿರೋಧಿ ಬಣದ ಚಟುವಟಿಕೆಗೆ ಬ್ರೇಕ್ ಹಾಕೋ ಮಾಸ್ಟರ್ ಪ್ಲಾನ್ ಇದ್ದು, ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿಲ್ಲ ಅನ್ನೋ ಸಂದೇಶ ಕೊಡುವ ಉದ್ದೇಶದಿಂದಲೇ ಸಿಎಂ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಏಕಾಏಕಿ ಸಿಎಂ ರಾಜೀನಾಮೆ ಮಾತುಗಳನ್ನು ಆಡಿದ್ದು ಈ ಹೇಳಿಕೆ ಕೊಡುವ ವಿಚಾರವಾಗಿಯೇ ನಿನ್ನೆ ಆಪ್ತರ ಜೊತೆ ಸಿಎಂ ಚರ್ಚಿಸಿದ್ರು. ಅಲ್ಲದೆ ವರಿಷ್ಠರ ಗಮನಕ್ಕೆ ತಂದೆ ಈ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ವಿರುದ್ಧ ನಡೆಯಲ್ಲ ಅನ್ನೋ ಸಂದೇಶವೂ ಹೋಗಬೇಕು, ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ ಅನ್ನೋ ಸಂದೇಶವೂ ಸ್ಪಷ್ಟವಾಗಬೇಕು. ಇದೇ ಕಾರಣಕ್ಕೆ ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೇನೆ ಎಂದು ಸಿಎಂ ಹೇಳಿದ್ದು, ಹೈಕಮಾಂಡ್ ಹೇಳಿದ್ರೆ ಮಾತ್ರ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗಲಿದ್ದು, ನಿಮ್ಮಿಂದ ಸಾಧ್ಯವಿಲ್ಲ ಅಂತ ವಿರೋಧಿ ಬಣಕ್ಕೆ ಸಿಎಂ ಡೈರೆಕ್ಟ್ ಪಂಚ್ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಆಟದಲ್ಲಿ ಸಿಎಂ ಬಿಎಸ್ವೈ ಮೈಂಡ್ ಗೇಮ್ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸಿಎಂ ಚೇಂಜ್ ಅನ್ನೋ ನೆಪದಲ್ಲಿ ಬೀಗುತ್ತಿದ್ದ ಆಟಗಾರರಿಗೆ ಚೆಕ್ ಮೇಟ್ ನೀಡಿದ್ದು, ವಿರೋಧಿಗಳ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಮಾಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂದ್ರೆ ಪರಿಸ್ಥಿತಿ ಬಿಗಡಾಯಿಸಲಿದ್ದು, ಪರ ವಿರೋಧದ ಬಿಎಸ್ವೈಗೆ ಹೆಚ್ಚಿನ ಬಲ ಬರುತ್ತೆ. ಹೀಗಾಗಿ ಹೈಕಮಾಂಡ್ಗೆ ತನ್ನ ಶಕ್ತಿ ಪ್ರದರ್ಶಿಸಲು ಪ್ಲಾನ್ ಮಾಡಿದಂತೆ ಕಾಣ್ತಿದ್ದು, ವಿರೋಧಿಗಳ ತೆರೆಮರೆ ಆಟಕ್ಕೆ ತೆರೆ ಎಳೆಯಲು ಸಿಎಂ ರಣತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಹೇಳಿಕೆಗೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ. ಪಕ್ಷದ ನಿರ್ಣಯ ನನ್ನ ನಿರ್ಣಯ ಎಂದು ಸಿಎಂ ಹೇಳಿದ್ದಾರೆ ಅಂತ ಟಿವಿ9ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಅಪಸ್ವರ ಎತ್ತಿದವರಿಗೆ ಸಿಎಂ ಬಿಎಸ್ವೈ ಸಂದೇಶ ಕೊಟ್ಟಿದ್ದಾರೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕೂರಲ್ಲ ಎಂದು ಹೇಳಿದ್ದಾರೆ ಎಂದು ಅಶ್ವಥ್ ನಾರಾಯಣ್ ತಿಳಿಸಿದರು. ಇತ್ತೀಚೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಹೀಗಾಗಿ ಸಿಎಂ ಯಡಿಯೂರಪ್ಪ ಈ ಹೇಳಿಕೆ ಕೊಟ್ಟಿರಬಹುದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ, ಸಿಎಂ ರಾಜೀನಾಮೆ ಕೊಡಿಸುವ ಪ್ರಶ್ನೆ ನಮ್ಮ ಪಕ್ಷದ ಮುಂದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ನಾಯಕರು ಇದ್ದು, ಪರ್ಯಾಯ ನಾಯಕರ ಬಗ್ಗೆ ಸಿಎಂ ಸರಿಯಾಗಿ ಹೇಳಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪರ್ಯಾಯ ನಾಯಕ ಇದ್ರೂ ರಾಜ್ಯದಲ್ಲಿ ಸದ್ಯಕ್ಕೆ ಬಿಎಸ್ವೈ ನಾಯಕತ್ವವೇ ಉತ್ತಮ. ಹೀಗಿರಬೇಕಾದ್ರೆ ಪರ್ಯಾಯ ನಾಯಕರ ಪ್ರಶ್ನೆ ಬರಲ್ಲ. ಹೀಗಾಗಿ ಊಹೆ ಮಾಡಿಕೊಂಡು ಮಾತನಾಡೋದು ಬೇಡ ಎಂದು ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ನೀಡಿದ್ದಾರೆ. ನಾಯಕತ್ವ ಬದಲಾವಣೆಯಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದು, ಸ್ಥಳೀಯ ನಾಯಕತ್ವ ನಿರ್ಲಕ್ಷ್ಯ ಮಾಡದಿರಲು ಬಿಗ್ ಪ್ಲಾನ್ ಮಾಡಿದೆ. ಸ್ಥಳೀಯ ನಾಯಕತ್ವಕ್ಕೆ ಮನ್ನಣೆ ಕೊಡದೆ ಪಶ್ಚಿಮ ಬಂಗಾಳ, ಕೇರಳದಲ್ಲಿ ಕೇಸರಿ ಪಡೆ ಹೊಡೆತ ತಿಂದಿದೆ. ಹೀಗಾಗಿ ನಾಯಕತ್ವದ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿಲ್ಲ. 2023ರ ವಿಧಾನಸಭಾ ಚುನಾವಣೆಗೂ ಬಿಎಸ್ವೈ ನೇತೃತ್ವ ಇರಲಿದ್ದು, 2024ರ ಲೋಕಸಭಾ ಚುನಾವಣೆವರೆಗೂ ಕಾಯುವ ತಂತ್ರ ರೂಪಿಸಿದೆ. ಸಿಎಂ ನಾಯಕತ್ವ ಬದಲಾವಣೆಗೂ ಮುನ್ನ ರಾಜ್ಯಾಧ್ಯಕ್ಷ ಕಟೀಲು ಪಟ್ಟ ಬದಲಿಸಲು ಕಟೀಲು ಸ್ಥಾನ ಬದಲಿಸಿ ಸಿಎಂ ಸ್ಥಾನ ಭದ್ರಪಡಿಸಿಕೊಳ್ಳಲು ರಣತಂತ್ರ ರೂಪಿಸಲಾಗಿತ್ತು. ಆದ್ರೀಗ ರಾಜ್ಯಾಧ್ಯಕ್ಷರ ಸ್ಥಾನದ ಬದಲು ಸಿಎಂ ಸ್ಥಾನವೇ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 2023ರ ವಿಧಾನಸಭೆ, 2024ರ ಲೋಕಸಭೆ ಚುನಾವಣೆ ಗೆಲ್ಲುವುದು ಬಿಜೆಪಿ ಟಾರ್ಗೆಟ್ ಆಗಿದ್ದು, ಒಂದು ವೇಳೆ ಸಿಎಂ ಸ್ಥಾನಕ್ಕೆ ಬಿಎಸ್ವೈ ರಾಜೀನಾಮೆ ನೀಡಿದ್ರೆ ಪರ್ಯಾಯ ನಾಯಕ ಯಾರು ಅನ್ನೋ ಕುತೂಹಲ ಮೂಡಿದೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಕೇಂದ್ರ ಸಚಿವರೇ ಹೇಳ್ತಿದ್ದಾರೆ. ಆದರೆ ಶೀಘ್ರದಲ್ಲೇ ಬದಲಾವಣೆ ಅನ್ನೋ ವಿಶ್ವಾಸದಲ್ಲಿ ವಿರೋಧಿ ಬಣವಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಹೇಳಿಕೆ ತಂತ್ರವನ್ನ ಒಪ್ಪಲು ಸಿದ್ಧವಿಲ್ಲ. ವಿರೋಧಿ ಬಣ ಬಿಎಸ್ವೈಗೆ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಎನ್ನುತ್ತಿದೆ. ಕೊರೋನಾ ಅಬ್ಬರ ಕಡಿಮೆಯಾಗ್ತಿದ್ದಂತೆಯೇ ಅನ್ಲಾಕ್ ಫಿಕ್ಸ್. ಕರುನಾಡ ಜನರ ಮನೆವಾಸಕ್ಕೆ ಮುಕ್ತಿ ಸಿಗೋದ್ಯಾವಾಗ? ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ಆಧಾರದಲ್ಲಿ ಅನ್ಲಾಕ್ ಮಾಡ್ತಾರೆ ನೋಡೋಣ ಶೀಘ್ರದಲ್ಲೇ. ಅನ್ಲಾಕ್ ನ್ಯೂಸ್ ಟಾಪ್ 9ನಲ್ಲಿ.
ಕರುನಾಡಿಗೆ ಬಿದ್ದಿರೋ ಲಾಕ್ ಶೀಘ್ರದಲ್ಲೇ ಓಪನ್ ಆಗುವ ನಿರೀಕ್ಷೆ ಮೂಡಿದೆ. 1.5 ತಿಂಗಳ ಜನರ ಮನೆವಾಸಕ್ಕೆ ಶೀಘ್ರವೇ ಮುಕ್ತಿ ಸಿಗಲಿದ್ದು, ಅನ್ಲಾಕ್ ಮಾಡುವ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೇ ಸುಳಿವು ನೀಡಿದ್ದಾರೆ. ಪಾಸಿಟಿವಿಟಿ ಪ್ರಮಾಣ 5% ಕಡಿಮೆ ಬರಬೇಕು. ಎಲ್ಲಿ ಕೋವಿಡ್ ಪಾಸಿಟಿವಿಟಿ ಕಡಿಮೆಯಾಗುತ್ತೋ ಅಲ್ಲಿ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಸಿಎಂ ಬಿಎಸ್ವೈ ತಿಳಿಸಿದ್ದಾರೆ. ಅನ್ಲಾಕ್ಗೆ ರಾಜ್ಯ ಸರ್ಕಾರ ಪ್ಲಾನ್ ರೂಪಿಸಿದ್ದು ಹಲವು ಮಾನದಂಡ ಹಾಕಿಕೊಂಡಿದೆ. ಹಂತ ಹಂತವಾಗಿ ಅನ್ಲಾಕ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು, ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 500ಕ್ಕಿಂತ ಕಡಿಮೆ ಇರಬೇಕೆಂದು ಸರ್ಕಾರ ಟಾರ್ಗೆಟ್ ಮಾಡಿದೆ. ಅಲ್ಲದೆ ರಾಜ್ಯದಲ್ಲಿ ದಿನನಿತ್ಯದ ಕೇಸ್ 2,000ಕ್ಕಿಂತ ಕಡಿಮೆ ಇರಬೇಕಿದ್ದು, ಪಾಸಿಟಿವಿಟಿ ರೇಟ್ 5% ಕಡಿಮೆ ಇರುವ ಜಿಲ್ಲೆಗಳಿಗೆ ರಿಲೀಫ್ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ. ರಾಜ್ಯದಲ್ಲಿ ಸದ್ಯ 10 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ 5% ಕಡಿಮೆ ಇದೆ. ಆದರೆ ಸತತ 7 ದಿನ ಪಾಸಿಟಿವಿಟಿ ರೇಟ್ 5% ಕಡಿಮೆ ಇರಬೇಕು. 7 ದಿನಗಳ ವರದಿಯ ಆಧಾರದಲ್ಲಿ ಅನ್ಲಾಕ್ಗೆ ತೀರ್ಮಾನ ಮಾಡಿದ್ದು, ಜೂನ್ 14ರವರೆಗೆ ಪಾಸಿಟಿವಿಟಿ ರೇಟ್ ನೋಡಿ ಅನ್ಲಾಕ್ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಲಿದೆ. ಕರುನಾಡಿನಲ್ಲಿ ಫ್ರೀಡೌನ್ಗೆ ರಾಜ್ಯ ಸರ್ಕಾರ ಲೆಕ್ಕಾಚಾರ ಹಾಕಿದ್ದು, ಬೆಂಗಳೂರು ಸೇರಿ ರಾಜ್ಯದಲ್ಲಿ ಏಕಾಏಕಿ ಅನ್ಲಾಕ್ ಸಾಧ್ಯತೆ ಇಲ್ಲ. ಹಂತ ಹಂತವಾಗಿ ವಾಣಿಜ್ಯ ಚಟುವಟಿಕೆಗೆ ಅವಕಾಶ ನೀಡಲು ಪ್ಲಾನ್ ಮಾಡಲಾಗಿದೆ. ತಜ್ಞರ ಸಲಹೆ ಪ್ರಕಾರವೇ ಹಂತ ಹಂತವಾಗಿ ಅನ್ಲಾಕ್ ಪ್ರಕ್ರಿಯೆ ನಡೆಯಲಿದ್ದು, ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಕೊರೋನಾ ಸ್ಫೋಟಗೊಳ್ಳೋ ಭೀತಿ ಇದೆ. ಜನರು ಗುಂಪು ಗುಂಪಾಗಿ ಸೇರಿರೋದ್ರಿಂದ ಕೊರೋನಾ ಬಾಂಬ್ ಸ್ಫೋಟಗೊಳ್ಳಲಿದೆ. ಹೀಗಾಗಿ ಹಂತ ಹಂತವಾಗಿ ಫ್ರೀಡೌನ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಕರುನಾಡಿನ ಜನರ ಮನೆವಾಸ ಶೀಘ್ರದಲ್ಲಿ ಅಂತ್ಯವಾಗುವ ಸಾಧ್ಯತೆ ಇದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಟಾಸ್ಕ್ ಫೋರ್ಸ್ ಸಭೆ ನಡೆಯಲಿದ್ದು, ಡಿಸಿಎಂ ಅಶ್ವಥ್ ನಾರಾಯಣ ಅಧ್ಯಕ್ಷತೆಯ ಸಭೆಯಲ್ಲಿ ಅನ್ಲಾಕ್ ವಿಚಾರ ಪ್ರಸ್ತಾಪವಾಗಲಿದೆ. ಲಾಕ್ ಲಿಫ್ಟ್ ಮಾಡಿದರೆ ಏನೆಲ್ಲ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು, ಯಾವುದಕ್ಕೆಲ್ಲ ರಿಲೀಫ್ ನೀಡಬೇಕು ಎಂದು ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಟಾರ್ಗೆಟ್ ಪ್ರಕಾರವೇ ಅನ್ಲಾಕ್ ಮಾಡಲಿದ್ದು, ಇದೀಗ ಟಾಸ್ಕ್ ಫೋರ್ಸ್ ಸಭೆಯತ್ತ ಕರುನಾಡಿನ ಜನರ ಚಿತ್ತ ನೆಟ್ಟಿದೆ. ಬೆಂಗಳೂರಿನಲ್ಲಿ ಕೊರೋನಾ ಕಟ್ಟಿ ಹಾಕಲು ಬಿಬಿಎಂಪಿ ಪ್ಲಾನ್ ಸಕ್ಸಸ್ ಆಗಿದೆ. ರಾಜ್ಯ ರಾಜಧಾನಿಯಲ್ಲಿ ಅನ್ಲಾಕ್ ಕಂಟಿನ್ಯೂ ಮಾಡುವಂತೆ ಬಿಬಿಎಂಪಿ ಪಟ್ಟು ಹಿಡಿದಿತ್ತು. ಅಲ್ಲದೆ ಕ್ರೂರಿ ಚೈನ್ ಲಿಂಕ್ ಬ್ರೇಕ್ ಮಾಡಲು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ತಂಡವನ್ನ ರಚನೆ ಮಾಡಿದ್ರು. ವಾರ್ ರೂಮ್ ರಚನೆ, ಟ್ರ್ಯಾಕಿಂಗ್, ಟ್ರೀಟ್ಮೆಂಟ್ ಪ್ಲಾನ್ ಫಲ ಕೊಟ್ಟಿತ್ತು. ಜಂಟಿ ಆಯುಕ್ತೆ ಪಲ್ಲವಿ ನೇತೃತ್ವದ ತಂಡಕ್ಕೆ ಸರ್ಕಾರವು ಪ್ರಶಂಸೆ ವ್ಯಕ್ತಪಡಿಸಿದೆ. ಕೊರೋನಾ ಇಳಿಕೆಯಾಗ್ತಿದ್ದಂತೆ ಸರ್ಕಾರ ಅನ್ಲಾಕ್ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳಿವೆ. ಆದರೆ ಅನ್ಲಾಕ್ ನಂತರವೂ ಬೃಹತ್ ಮಾರುಕಟ್ಟೆಗಳು ಬಂದ್ ಆಗುತ್ತೆ ಎನ್ನಲಾಗಿದೆ. ಕೆಆರ್ ಮಾರ್ಕೆಟ್, ರಸಲ್ ಮಾರ್ಕೆಟ್ಗಳಂತಹ ದೊಡ್ಡ ಮಾರುಕಟ್ಟೆಗೆ ಬೀಗ ಹಾಕುವ ಕುರಿತು ಚಿಂತನೆ ನಡೆಸಲಾಗಿದೆ. ಆದರೆ ಅಗತ್ಯ ವಸ್ತು ಖರೀದಿಗೆ ಸಂಜೆವರೆಗೂ ಟೈಮ್ ವಿಸ್ತರಿಸುವ ಸಾಧ್ಯತೆ ಇದೆ. ಅನ್ಲಾಕ್ ಆದರೆ ರಾಜ್ಯದಲ್ಲಿ ಓಲಾ, ಉಬರ್, ಆಟೋ ಸಂಚಾರ ಆರಂಭವಾಗುವ ಸಾಧ್ಯತೆಗಳಿವೆ. 50% ಪ್ರಯಾಣಿಕರ ಸಂಚಾರಕ್ಕೆ ಅನುಮತಿ ನೀಡುತ್ತಾರೆ ಎನ್ನಲಾಗಿದೆ. ಆದರೆ ಅನ್ಲಾಕ್ ಆದರೂ ಸದ್ಯಕ್ಕೆ ಮೆಟ್ರೋ ಓಡಾಟ ಅನುಮಾನವಾಗಿದೆ. ಜೂನ್ ಕೊನೆ ವಾರದವರೆಗೂ ಮೆಟ್ರೋಗೆ ಅನುಮತಿ ಸಿಗಲ್ಲ ಎನ್ನಲಾಗಿತ್ತು. ಬಸ್, ಟ್ಯಾಕ್ಸಿ, ಆಟೋಗಳು ಓಡಾಡಿದ್ದು ಮೆಟ್ರೋ ಬಂದ್ ಆಗಿರಲಿದೆ. ಜೂನ್ 14ರ ಬಳಿಕ ಕರುನಾಡಿನಲ್ಲಿ ಅನ್ಲಾಕ್ ಸಿಗೋದು ಫಿಕ್ಸ್ ಎನ್ನಲಾಗಿದ್ದು, ಲಾಕ್ ಲಿಫ್ಟ್ ಮಾಡಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ನಾಳೆಯೇ 4 ನಿಗಮದ ನೌಕರರು ಕರ್ತವ್ಯಕ್ಕೆ ಹಾಜರಾಗುವಂತೆ ಬುಲಾವ್ ನೀಡಿದ್ದು, ಬೆಂಗಳೂರಲ್ಲಿ 1,500ರಿಂದ 2,000 ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯುವ ಸಾಧ್ಯತೆಗಳಿದೆ. ಆದರೆ ಬೆಂಗಳೂರಿನಲ್ಲಿ ಓಲ್ವೋ ಬಸ್ಗಳ ಸಂಚಾರಕ್ಕೆ ಬ್ರೇಕ್ ಹಾಕೋದು ಫಿಕ್ಸ್ ಆಗಿದೆ. ಇನ್ನು ರಾಜ್ಯದಲ್ಲಿ 3,000 ಕೆಎಸ್ಆರ್ಟಿಸಿ ಬಸ್ಗಳು ಮಾತ್ರ ರಸ್ತೆಗಿಳಿಯಲಿವೆ ಎನ್ನಲಾಗಿದ್ದು, ಐರಾವತ, ವೈಭವ್ ಸೇರಿ ಎಸಿ ಬಸ್ಗಳನ್ನು ರಸ್ತೆಗಿಳಿಸದಿರಲು ಪ್ಲಾನ್ ಮಾಡಲಾಗಿದೆ. ಐಎಎಸ್ ಮಹಿಳಾ ಅಧಿಕಾರಿಗಳ ಸಮರಕ್ಕೆ ಟ್ರಾನ್ಸ್ಫರ್ ಮದ್ದು. ಏಕಾಏಕಿ ಸಿಎಂ ಭೇಟಿಯಾಗಿ ರೋಹಿಣಿ ಚರ್ಚಿಸಿದ್ದು ಏನು? ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದು ಹೇಗೆ ಶಿಲ್ಪಾ ನಾಗ್? ನೋಡೋಣ ಮೈಸೂರು ಯುದ್ಧ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನಲ್ಲಿ ಧಗಧಗ ತಳ್ಳೂರಿ ಎಬ್ಬಿಸಿದ್ದ ಜಡೆ ಜಿದ್ದುಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರು ಐಎಎಸ್ ಮಹಿಳಾ ಅಧಿಕಾರಿಗಳಿಗೆ ವರ್ಗಾವಣೆಯ ಶಿಕ್ಷೆ ನೀಡಲಾಗಿದೆ. ರೋಹಿಣಿ ಸಿಂಧೂರಿ, ಶಿಲ್ಪಾ ನಾಗ್ ಮಾತಿನ ಸಮರಕ್ಕೆ ಸರ್ಕಾರ ಟ್ರಾನ್ಸ್ಫರ್ ಮದ್ದು ಎರೆದಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ದಂಗಲ್ ಎಬ್ಬಿಸಿದ ಸಿಂಧೂರಿ ಶಿಲ್ಪಾ ಸಮರಕ್ಕೆ ಸರ್ಕಾರ ಕದನ ವಿರಾಮ ಘೋಷಿಸಿದ್ದು, ಸಂಧಾನ ಮಾಡ್ತಾರೆ ಎನ್ನುತ್ತಲೇ ಏಕಾಏಕಿ ವರ್ಗಾವಣೆ ಮಾಡಿದೆ.
ಮೈಸೂರು ಅಧಿಕಾರಿಗಳ ಯುದ್ಧಕ್ಕೆ ವರ್ಗಾವಣೆ ಮೂಲಕ ಪರಿಹಾರ ಕಂಡುಕೊಳ್ಳಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ, ಮೈಸೂರು ಪಾಲಿಕೆ ಆಯುಕ್ತೆಯಾಗಿದ್ದ ಶಿಲ್ಪಾ ನಾಗ್ ಸಹ ವರ್ಗಾವಣೆಯಾಗಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿಯಾಗಿ ಬಗಾದಿ ಗೌತಮ್, ಮೈಸೂರು ಪಾಲಿಕೆ ಆಯುಕ್ತರಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕವಾಗಿದ್ದಾರೆ. ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದ ರೋಹಿಣಿ ಸಿಂಧೂರಿ, ಶಿಲ್ಪಾ ನಾಗ್ ಇಬ್ಬರನ್ನು ಸರ್ಕಾರ ವರ್ಗಾವಣೆ ಮಾಡಿದೆ. ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಾಗಿ ರೋಹಿಣಿ ಸಿಂಧೂರಿಯನ್ನ ವರ್ಗಾವಣೆ ಮಾಡಲಾಗಿದೆ. ಇನ್ನು ಶಿಲ್ಪಾ ನಾಗ್ರನ್ನ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆಯ ಈ ಆಡಳಿತಕ್ಕೆ ನಿರ್ದೇಶಕಿಯಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಐಎಎಸ್ ಅಧಿಕಾರಿಗಳ ಜಗಳದಿಂದ ಸರ್ಕಾರಕ್ಕೆ ಮುಜುಗರವಾಗಿತ್ತು. ಅಧಿಕಾರಿಗಳ ಪ್ರತಿಷ್ಠೆಯ ಫೈಟ್ನಿಂದ ಇಕ್ಕಟ್ಟಿಗೆ ಸಿಲುಕಿದ್ದ ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದೆ. ರೋಹಿಣಿ ಸಿಂಧೂರಿ ವಿರುದ್ಧ ಸಚಿವರೇ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಿಂಧೂರಿ ಕಾರ್ಯವೈಖರಿ ಬಗ್ಗೆ ಸಿಡಿದೆದ್ದಿದ್ದ ಸಚಿವರು ವಿರೋಧಿಸಿದ್ರು. ಅಲ್ಲದೆ ಸುಮಾರು 18 ಸಚಿವರು ಸಿಎಂಗೆ ದೂರು ನೀಡಿ ಸಿಎಂಗೆ ಹಲವು ಆಂತರಿಕ ವಿಚಾರಗಳನ್ನು ಗಮನಕ್ಕೆ ತಂದಿದ್ರು. ಮೈಸೂರಿನ ಶಾಸಕರಿಂದಲೂ ಸಿಂಧೂರಿ ವಿರುದ್ಧ ಮೌಖಿಕ ಆಕ್ಷೇಪಣೆಗಳು ವ್ಯಕ್ತವಾಗಿತ್ತು. ಮೈಸೂರಲ್ಲಿ ಇಬ್ಬರು ಐಎಎಸ್ ಮಹಿಳಾ ಅಧಿಕಾರಿಗಳು ಮಾತಿನ ಸಮರ ನಡೆಸಿದ್ರು. ರೋಹಿಣಿ ಸಿಂಧೂರಿ ವಿರುದ್ಧ ಮತ್ತೋರ್ವ ಐಎಎಸ್ ಅಧಿಕಾರಿ ಶಿಲ್ಪಾ ನಾಗ್ ಸಿಡಿದೆದ್ದಿದ್ರು. ಐಎಎಸ್ ಅಧಿಕಾರಿಗಳೇ ಬಹಿರಂಗ ಜಟಾಪಟಿ ನಡೆಸಿದ್ರು. ಇದು ಕೇವಲ ಇಲಾಖಾವಾರು ದೂರು ಸಲ್ಲಿಕೆಯಾಗಿರಲಿಲ್ಲ, ಬದಲಾಗಿ ರೋಹಿಣಿ ಸಿಂಧೂರಿ ವಿರುದ್ಧ ಬಹಿರಂಗವಾಗಿ ಶಿಲ್ಪಾ ನಾಗ್ ಸಮರ ಸಾರಿದ್ರು. ಹೀಗಾಗಿ ಅಂತಿಮವಾಗಿ ಇಬ್ಬರನ್ನು ವರ್ಗಾವಣೆ ಮಾಡಿರೋ ಸರ್ಕಾರ ವಾಕ್ಸಮರಕ್ಕೆ ಬ್ರೇಕ್ ಹಾಕಿದೆ. ಮಹಿಳಾ ಅಧಿಕಾರಿಗಳ ಟ್ರಾನ್ಸ್ಫರ್ಗೆ ಅಸಲಿ ಕಾರಣವೇ ಬೇರೆಯಾಗಿದೆ. ಇಬ್ಬರು ಅಧಿಕಾರಿಗಳ ಜಗಳವೇ ವಿಪಕ್ಷಕ್ಕೆ ಅಸ್ತ್ರವಾಗಿತ್ತು. ಹೀಗಾಗಿ ವಿಪಕ್ಷಗಳ ಟೀಕಾ ಪ್ರಹಾರದ ಬಳಿಕ ಎಚ್ಚೆತ್ತುಕೊಂಡ ಸರ್ಕಾರ ಇಬ್ಬರನ್ನು ವರ್ಗಾವಣೆ ಮಾಡಿದೆ. ಆಡಳಿತ ನಿರ್ವಹಣೆಯಲ್ಲಿ ಸಿಎಂ ವಿಫಲರಾಗ್ತಿದ್ದಾರೆ ಎಂದು ವಿಪಕ್ಷಗಳು ಆರೋಪ ಮಾಡಿದವು. ಹೀಗಾಗಿ ಈ ಆರೋಪದಿಂದ ಅನಿವಾರ್ಯವಾಗಿ ಸಿಎಸ್ ಕೇಸ್ ವಿಚಾರಣೆ ಕೈಗೆತ್ತಿಕೊಂಡಿದ್ರು. ಸಿಎಸ್ ರವಿಕುಮಾರ್ ವರದಿ ಆಧರಿಸಿ ಸರ್ಕಾರ ವರ್ಗಾವಣೆ ಮಾಡಿದೆ. ರೋಹಿಣಿ ಸಿಂಧೂರಿ ಮತ್ತು ಶಿಲ್ಪಾ ನಾಗ್ರನ್ನ ವರ್ಗಾವಣೆ ಮಾಡುವುದರ ಮೂಲಕ ಪ್ರಕರಣಕ್ಕೆ ಸರ್ಕಾರ ಅಂತ್ಯ ಹಾಡಿದೆ. ಒಬ್ಬರನ್ನೇ ವರ್ಗಾವಣೆ ಮಾಡಿದ್ರೆ ತಪ್ಪು ಸಂದೇಶ ರವಾನೆಯಾಗೋ ಭೀತಿಗೆ ಇಬ್ಬರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ರೋಹಿಣಿ ಸಿಂಧೂರಿ ವರ್ಗಾವಣೆ ಮಾಡದೇ ಇದ್ದಿದ್ರೆ ಸರ್ಕಾರಕ್ಕೆ ಮತ್ತೆ ಮುಜುಗರವಾಗ್ತಾ ಇತ್ತು. ಇತ್ತ ಶಿಲ್ಪಾ ನಾಗ್ ವರ್ಗಾವಣೆ ಮಾಡದಿದ್ರೆ ಸಿಂಧೂರಿ ತಪ್ಪಿತಸ್ಥರೆಂದು ಒಪ್ಪಿಕೊಂಡಂತೆ ಆಗ್ತಾ ಇತ್ತು. ವರ್ಗಾವಣೆ ಮಾಡದೇ ಇದ್ರೆ ಮತ್ತೆ ಇಲಾಖಾವಾರು ಕಚ್ಚಾಟ ಶುರುವಾಗ್ತಾ ಇತ್ತು. ಹೀಗಾಗಿ ಇದೇ ಕಾರಣಕ್ಕೆ ಇಬ್ಬರನ್ನು ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ರೋಹಿಣಿ ಸಿಂಧೂರಿ ಭೇಟಿ ನೀಡಿದ್ದಾರೆ. ವರ್ಗಾವಣೆಗೆ ತಡೆ ಕೋರಿ ಸಿಎಂ ನಿವಾಸಕ್ಕೆ ರೋಹಿಣಿ ಸಿಂಧೂರಿ ಭೇಟಿ ನೀಡಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಳಿ ಮನವಿ ಮಾಡಿದ್ದಾರೆ. ಪ್ರಕರಣದಲ್ಲಿ ತನ್ನಿಂದ ಯಾವ ತಪ್ಪಾಗಿಲ್ಲ ಎಂದು ಮನವರಿಕೆಗೆ ಪ್ರಯತ್ನಿಸಿದ್ದು ವರ್ಗಾವಣೆಗೆ ತಡೆ ಹಿಡಿಯುವಂತೆ ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಆದರೆ ವರ್ಗಾವಣೆ ಆದೇಶಕ್ಕೆ ತಡೆ ಹಿಡಿಯಲು ಅಸಾಧ್ಯ ಎಂದು ಸಿಎಂ ಸೂಚಿಸಿದ್ದು ನಿರಾಸೆಯಿಂದಲೇ ಸಿಎಂ ನಿವಾಸದಿಂದ ರೋಹಿಣಿ ಸಿಂಧೂರಿ ವಾಪಸ್ ಆಗಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿಯನ್ನ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಾಗಿ ವರ್ಗಾವಣೆ ಮಾಡಿದ್ದು ಮೈಸೂರು ಜಿಲ್ಲಾಧಿಕಾರಿಯಾಗಿ ಡಾಕ್ಟರ್ ಬಗಾದಿ ಗೌತಮ್ ವರ್ಗಾವಣೆಯಾಗಿದ್ದಾರೆ. ಹೀಗಾಗಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿ ದಂಪತಿ ಕರ್ತವ್ಯ ನಿರ್ವಹಿಸುವಂತಾಗಿದೆ. ಪ್ರಸ್ತುತ ಮಂಡ್ಯ ಜಿಲ್ಲಾಧಿಕಾರಿಯಾಗಿ ಬಗಾದಿ ಗೌತಮ್ ಪತ್ನಿ ಅಶ್ವತಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಹಿಂದೆ ಸಿ ಶಿಖಾ ಮೈಸೂರು ಡಿಸಿ ಆಗಿದ್ದಾಗ ಪತಿ ಅಜಯ್ ನಾಗಭೂಷಣ್ ಮಂಡ್ಯ ಜಿಲ್ಲಾಧಿಕಾರಿಯಾಗಿದ್ದರು. ಅಬ್ಬರಿಸುತ್ತಿರೋ ಕೊರೋನಾ ನಿಯಂತ್ರಣಕ್ಕೆ ಗೋವಾ, ತಮಿಳುನಾಡಿನಲ್ಲಿ ಯಾವ್ಯಾವ ನಿಯಮ ಕೈಗೊಳ್ಳಲಾಗಿದೆ? ನಾಳೆಯಿಂದ ಮಹಾರಾಷ್ಟ್ರದಲ್ಲಿ ಪ್ರಾರಂಭವಾಗ್ತಿರೋ ಅನ್ಲಾಕ್ ಪ್ರಕ್ರಿಯೆ ಹೇಗಿದೆ? ಪ್ರಧಾನಿ ಮೋದಿಗೆ ಪತ್ರ ಬರೆದಿರೋ ತಮಿಳುನಾಡು ಸಿಎಂ ಸ್ಟಾಲಿನ್ ಮನವಿ ಮಾಡಿದ್ದು ಏನು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ನಾಳೆಯಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಲಿದೆ. ದೆಹಲಿಯಲ್ಲಿ 50% ಪ್ರಯಾಣಿಕರೊಂದಿಗೆ ಮೆಟ್ರೋ ರೈಲು ಸಂಚಾರ ಮಾಡಲಿದೆ. ಅಲ್ಲದೆ 50% ಹಾಜರಾತಿಯೊಂದಿಗೆ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ ಎಂದು ಸಿಎಂ ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ.
ಸಂಭಾವ್ಯ ಕೊರೋನಾ ಮೂರನೇ ಅಲೆ ಎದುರಿಸಲು ದೆಹಲಿ ಸರ್ಕಾರ ಸಜ್ಜಾಗಿದೆ. ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಸೋಂಕು ತಗುಲುವ ಅಪಾಯ ಇರುವುದರಿಂದ ಮಕ್ಕಳ ಕಾರ್ಯಪಡೆ ಸ್ಥಾಪಿಸಲಾಗಿದೆ. ನಗರದ ಲೋಕನಾಯಕ್ ಜಯಪ್ರಕಾಶ್ ಆಸ್ಪತ್ರೆ ಇನ್ಸ್ಟಿಟ್ಯೂಟ್ ಆಫ್ ಲಿವರ್ ಮತ್ತು ಬಿಲಿಯರಿ ಸೈನ್ಸ್ ಜಿನೋಮ್ ಪರೀಕ್ಷಾ ಕೇಂದ್ರ ಸ್ಥಾಪಿಸಲಿದ್ದು 420 ಟನ್ ಆಮ್ಲಜನಕ ಸಂಗ್ರಹದ ಸಾಮರ್ಥ್ಯವನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಸಿಎಂ ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ. ಪಾಸಿಟಿವಿಟಿ ರೇಟ್ ಮತ್ತು ಐಸಿಯು ಬೆಡ್ನಲ್ಲಿರುವ ರೋಗಿಗಳ ಪ್ರಮಾಣ ಆಧರಿಸಿ 5 ಹಂತದಲ್ಲಿ ಕಠಿಣ ನಿಯಮಾವಳಿಗಳನ್ನು ಮಹಾರಾಷ್ಟ್ರ ಸರ್ಕಾರ ಸಡಿಲಿಕೆ ಮಾಡ್ತಾ ಇದೆ. ಮಹಾರಾಷ್ಟ್ರದ ಒಟ್ಟು 36 ಜಿಲ್ಲೆಗಳ ಪೈಕಿ 18 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಸಡಿಲಗೊಂಡಿದೆ. ನಗರ, ಗ್ರಾಮೀಣ ಭಾಗಗಳನ್ನು 5 ಹಂತಗಳನ್ನಾಗಿ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ 1 ಮತ್ತು 2ನೇ ಹಂತದ ಪ್ರದೇಶಗಳಲ್ಲಿ ಎಲ್ಲಾ ರೀತಿಯ ವ್ಯಾಪಾರಗಳನ್ನು ನಡೆಸಲು ಅವಕಾಶ ನೀಡಲಾಗಿದೆ. 3, 4, 5ನೇ ಹಂತಗಳಲ್ಲಿ ಸಂಜೆ 4 ಗಂಟೆವರೆಗೆ ಅವಕಾಶ ನೀಡಲಾಗಿದೆ. ವೀಕೆಂಡ್ಗಳಲ್ಲಿ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಮಾಲ್, ಥಿಯೇಟರ್ ಮತ್ತು ಮಲ್ಟಿಪ್ಲೆಕ್ಸ್ಗಳು 1ನೇ ಹಂತದಲ್ಲಿ ಎಂದಿನಂತೆ ಕಾರ್ಯಾರಂಭ ಮಾಡಲಿದೆ. 2ನೇ ಹಂತದಲ್ಲಿ 50% ಸೀಟು ಭರ್ತಿಗೆ ಅವಕಾಶ ನೀಡಲಾಗಿದೆ. ಜುಲೈ 15ರೊಳಗೆ ಕೇರಳದಲ್ಲಿ 40 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ಹಾಕುವಂತೆ ನೋಡಿಕೊಳ್ಳಬೇಕು ಎಂದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೌಲ್ಯಮಾಪನ ಸಭೆಯಲ್ಲಿ ಮಾತನಾಡುವಾಗ ವಿಜಯನ್ ರಾಜ್ಯ ಎಲ್ಲ ಇಲಾಖೆಗಳನ್ನು ಒಟ್ಟಾಗಿ ಕೆಲಸ ಮಾಡುವಂತೆ ಕೇಳಿಕೊಂಡಿದ್ದಾರೆ. 45 ವರ್ಷಕ್ಕಿಂತ ಮೇಲ್ಪಟ್ಟ 50 ಲಕ್ಷ ಜನರು ರಾಜ್ಯದಲ್ಲಿ ಇನ್ನೂ ಲಸಿಕೆ ಪಡೆದಿಲ್ಲ. ಹೀಗಾಗಿ ಜುಲೈ 15ರೊಳಗೆ 40 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ನೀಡಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶಿಸಿದ್ದಾರೆ. ನೀಟ್ ಪರೀಕ್ಷೆ ರದ್ದುಗೊಳಿಸುವಂತೆ ಒತ್ತಾಯಿಸಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಜೊತೆಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್ ಸೇರಿದಂತೆ ಎಲ್ಲಾ ವೃತ್ತಿಪರ ಕೋರ್ಸ್ಗಳಿಗೆ ಭರ್ತಿ ಮಾಡಲು ರಾಜ್ಯಕ್ಕೆ ಅವಕಾಶ ನೀಡಬಹುದು ಎಂದು ಸ್ಟಾಲಿನ್ ಪತ್ರದಲ್ಲಿ ಮನವಿ ಮಾಡಿದ್ದಾರೆ.